ಮಾಡಿಸ್ಬೇಕಾಗ್ತದೆ, ಅವ್ರ ಹಿಂದೆನೇ ಇರಬೇಕಾಗ್ತದೆ. ಅದು ಯಾರು ಮಾಡಿದ ತಪ್ಪು ಮಾಡಿದ ನೋಡ್ಬೇಕಾಗ್ತದೆ. ಹಣ ಮಾತ್ರ ಕೊಡು, ಹಣ ನೋಡಿ, ಹಣ ಎಲ್ಲಿಂದ ಬಂತು, ಎಲ್ಲೇ ನನಗೆ ನೋಡ್ಬಿಟ್ಟು ತಲೆ ವಿಷಯ ಆಗ್ಬಿಟ್ಟಿದೆ ಇವತ್ತು. ಆ ಮಾಹಿತಿ ನೋಡಿ ನನಗೆ ತಲೆ ವಿಷಯ ಆಗಿದೆ. ನಮ್ಮ ಮಕ್ಕಳು ಅದ್ರಲ್ಲಿ ಇಲ್ಲ, ಸಣ್ಣದು ಎಲ್ಲೋ ಒಂದು ಕಡೆ ಸ್ವಲ್ಪ ಇದೆ. ಚಾಕ್ಲೇಟ್ ಅಂತೆ, ಬೂಂದಿಪ್ಪಂತೆ, ಮತ್ತೆ ಗುಟ್ಕ ಅಂತೆ, ಇಂಥದ್ದೆಲ್ಲ ಸ್ವಲ್ಪ ಜೇಬಲ್ಲಿ ಇಟ್ಕೊಂಡ್ಬರೋದು, ಅದನ್ನ ಇಡೋದು ಅಭ್ಯಾಸ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ಹೆಚ್ಚೊತ್ತು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ತಾವುಗಳೆಲ್ಲ ಬಂದಿದ್ರಿ, ಬಹಳ ಸಂತೋಷ. ನಿಮ್ಮ ಮಕ್ಕಳನ್ನು ನೋಡೋ ಕೆಲಸ ನಿಮ್ಮದು. ಮುಂದೆ ಆ ಥರ ಒಂದು ಸಿಕ್ಕಾಕೊಂಡವರು ಪೇಪರ್ಲಿ ಬರುವಂಥದ್ದು ತೊಂದರೆ ಆಗ್ತದೆ. ಆ್ಯಕ್ಚುಲಿ ನಾವು ಮ್ಯಾನೇಜ್ಮೆಂಟಲ್ಲಿ ಡಿಸೈಡ್ ಮಾಡಿ ಇಲ್ಲ ಇಂಥ ಮಕ್ಕಳು ಇಟ್ಕೋಬಾರ್ದು ಅಂತ ಬಿಟ್ಟು ನಾವೇನು ಮಾಡಬೇಕಾಗ್ತದೆ? ಈ ಮಕ್ಕಳಿಗೆ ನಾವು ಏನು ಮಾಡಬೇಕಾಗ್ತದೆ ಹೇಳಿ? ಅವ್ ಮಗದ ಕರೆದುಬಿಟ್ಟು ಪೇರೆಂಟ್ ಬಂದಿಲ್ಲ ನಾವು ಬೈದರೆ ಇನ್ಸಲ್ಟ್ ಆಗೋದಿಲ್ವೋ? ಪೇರೆಂಟ್ಸ್ಗಳಿಗೆ ಇನ್ಸಲ್ಟ್ ಆಗೋದಿಲ್ವೋ? ಅವ್ನು ಹೇಳಿದ್ರು ಕರಿಬೇಕು, ನಾನು ಬೇಡ ಅಂದ್ರೆ. ಆದರೆ ನಾನು ವಿನಯಪೂರ್ವಕ ಕೇಳ್ಕೊತಾ ಇದ್ದೀನಿ, 100 ಸಲ ನಮಸ್ಕಾರ ಮಾಡಿ ಹೇಳ್ತೀನಿ, ದಯವಿಟ್ಟು ಮಕ್ಕಳನ್ನ ಎಲ್ಲ ಚಲನವಲನಗಳನ್ನು ದಯವಿಟ್ಟು ನೋಡಿ, ಇವತ್ತಿಂದಲೇ ನೋಡಬೇಕಾಗ್ತದೆ. ಆ ಕೆಲಸ ಮಾಡ್ತೀರಾ? ಎಲ್ಲರೂ ಮಾಡ್ತಿರ್ತಾನೆ, ಅದು ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಎಲ್ಲರೂ ಮಾಡೋರನ್ನ ದಯವಿಟ್ಟು ನೋಡಿ ಮಾಡಬೇಕು. ಯಾಕಂದ್ರೆ ರಂಜಾನಲ್ಲಿ ತಾವೆಲ್ಲ ಬಂದಿದ್ದೀರಿ, ಒಳ್ಳೆ ತಿಂಗಳು, ಎಲ್ರಿಗೂ ದುವಾ ಮಾಡಿ, ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ. ಇದನ್ನು ಟೈಮ್ನ ನಾವು ಫ್ಯಾಮಿಲಿಗೆ ಕೊಡದೆ ಕಷ್ಟಪಟ್ಟು ದುಡಿದುಬಿಟ್ಟು ನಾವು ತಂದು ಹಾಕಿದ ಮೇಲೆ ಅದರದ್ದು ವ್ಯಾಲ್ಯೂ ಇದೆಲ್ಲ ಮಕ್ಕಳಿಗೆ ತಿಳಿಸಬೇಕು. ಆವಾಗಲೇ ವ್ಯಾಲ್ಯೂ ಫಾರ್ ಮನಿ ಅದು ಗೊತ್ತಾಗುತ್ತೆ. ನಾನು ಇವತ್ತು ಬರ್ಡೇ ಇದೆ, ಇಸ್ಲಾಮಲ್ಲಿ ಬರ್ಡೇ ಇಲ್ಲ, ಆದರೆ ನಮ್ಮವರೇ ಬರ್ಡೇ ಮಾಡ್ತಾರೆ. ಆ ಬರ್ಡೇ ಮಾಡಲಿಕ್ಕೆ ಅವ್ರಿಗೆ ಕೇಳಿದ್ದನ್ನು ಕೊಡ್ತಾರೆ, ಸ್ವೀಟ್ಸ್ ತೊಗೊಂಡ್ಬರ್ತಾರೆ, ಇಲ್ಲಿ ಹಂಚ್ತಾರೆ. ಅದೊಂದು ಫ್ಯಾಷನ್ ಆಗಿದೆ ನೋಡಿ. ಇದೇ ಒಂದು ವಿಷಯದಲ್ಲಿ ಈಗ ದುಡ್ಡು ಕೈಗೆ ಸಿಕ್ಕಿದರೆ ಮಾತ್ರ ಈ ಮಾದಕ ವಸ್ತು ಹೇಗೆ ಸಿಗುತ್ತೆ? ದುಡ್ಡಿದ್ದರೆ ಮಾತ್ರ ಸಿಗೋದು, ಇಲ್ಲದಿದ್ರೆ ಸಿಗುತ್ತಾ? ನೀವೇ ಯೋಚನೆ ಮಾಡಿ. ಒಂದ್ಸತಿ ಚಾಕ್ಲೇಟಲ್ಲಿ ನಾವು ಕೊಟ್ಬಿಟ್ರೆ ಮಕ್ಕಳಿಗೆ ತಂದು ಕೊಟ್ಟರೆ, ಮನೆಯಲ್ಲಿ ಕೊಟ್ಟು ಮನೆಯಲ್ಲಿ ತಿನ್ಸಿದ್ರೆ ಅದು ವಿಷಯ ಬೇರೆ. ನೀವು ತರ್ತೀರಾ, ನೀವು ಕೊಡ್ತೀರಾ, ಮಗುಗೆ ತಿನ್ನಿಸ್ತೀರಾ, ಅದು ಒಳ್ಳೆಯ ಹ್ಯಾಬಿಟ್. ಅದು ನೀವು ತಂದು ಕೊಟ್ಟು ಮಗುವಿಗೆ ಮಾರ್ಗದರ್ಶನ ಮಾಡ್ತೀರಾ ಏನಂತ ಹೇಳಿದ್ರೆ, ಇದು ಜಾಸ್ತಿ ತಿನ್ನಬಾರ್ದು, ಇದು ಯಾವತ್ತಾದ್ರೂ ಒಂದ್ಸತಿ ತಿನ್ಬೋದು, ಅದು ಕೊಡಿ. ಆದರೆ ದಯವಿಟ್ಟು ಮಕ್ಕಳಿಗೆ ದುಡ್ಡು ಕೊಡಬೇಡಿ. ನಾನೀಗ ಇಲ್ಲಿ ಭಾಷಣ ಮಾಡಲಿಕ್ಕೆ ಬರಲಿಲ್ಲ, ಎಲ್ಲ ಹೇಳಿ ಆಗಿದೆ, ಇದರಲ್ಲಿ ಏನು ಹೇಳಲಿಕ್ಕಿಲ್ಲ. ಮತ್ತೆ ಈ ಅಡಿಕೆ ಮತ್ತು ಇದು ಬರುವ ವಸ್ತುಗಳು, ಅದರಲ್ಲಿ ಮಾದಕ ಲೇಪನ ಇರುವುದರಿಂದ ಕ್ಯಾನ್ಸರ್ ಬೇಗ ಆಗುತ್ತೆ. ಮೊದಲು ನಾವು ಕ್ಯಾನ್ಸರ್ ಪೇಷಂಟ್ನ ಬಗ್ಗೆ ಕೇಳ್ತಾ ಇರಲಿಲ್ಲ. ಈಗ ಒಂದು 10 ಜನರಲ್ಲಿ 3 ಜನರಿಗೆ ಕ್ಯಾನ್ಸರ್ ಇವಾಗ ಇದೆ. ಇನ್ನು 2035 50% ಆಗುವ ಚಾನ್ಸಸ್ ಇದೆ. ಅದರಲ್ಲಿ ಹೆಂಗಸರು ಇದ್ದಾರೆ, ಗಂಡಸರು ಇದ್ದಾರೆ. 21 ವರ್ಷದ ನಮ್ಮಲ್ಲಿ ಬೆಂಗಳೂರಲ್ಲಿ ಒಬ್ಬರು ಕೆಲಸ ಮಾಡಲಿಕ್ಕೆ ಬಿಹಾರದಿಂದ ಬಂದಿದ್ದಾರೆ. ನಮ್ಮ ತಮ್ಮನ ಜೊತೆ 3 ವರ್ಷ ಕೆಲಸ ಮಾಡಿದ್ದಾರೆ. 3 ವರ್ಷ, 2 ವರ್ಷದಲ್ಲೇ ಅವನಿಗೆ ಕ್ಯಾನ್ಸರ್ ಬಂತು. ಗುಡ್ಕ ಕೆಳಗಡೆ ಇಟ್ಟಿದ್ದಕ್ಕೆ ಅದಕ್ಕೆ ಒಂದೊಂದು ಆಪರೇಷನ್ಗೆ 1,85,000 ರೂಪಾಯಿ ನನ್ನ ತಮ್ಮ ಕೊಟ್ಟು ಆಪರೇಷನ್ ಮಾಡಿಸಿದ್ರು. ಒಂದು ಸತಿ ಆಪರೇಷನ್ ಆಯಿತು, ಇದು ಕೆಮೊಥೆರಪಿ ಆಯಿತು, ಎಲ್ಲ ಆಗಿ 6 ತಿಂಗಳ ನಂತರ ಎಲ್ಲ ಕ್ಲಿಯರ್ ಆಯಿತು. ಮದುವೆ ಹೋಗಿ ಊರಲ್ಲಿ ಹೋಗಿ ಮದುವೆ ಮಾಡಿ ಬಂದ, ಒಂದು ಮಗು ಆಯಿತು, ಪುನಃ ವಾಪಸ್ ಕ್ಯಾನ್ಸರ್ ಬಂತು. ಈಗ ಈ ಪೋರ್ಷನ್ ಎಲ್ಲ ಕಟ್ ಮಾಡಿ ತೆಗೆದಿದ್ದಾರೆ. ಮ್ಯಾಂಡಲ್ ಶೇಪ್ ಇಲ್ಲ. ನೀವು ಯೋಚನೆ ಮಾಡಿ, ಯಾಕಂದ್ರೆ ಇದು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದರದ್ದು ಎಲ್ಲ ನಮ್ಮ ಜವಾಬ್ದಾರಿ ತಂದೆ ತಾಯಿಗಳೇ, ಬೇರೆ ಯಾರಲ್ಲ. ಯಾಕೆಂದ್ರೆ ನಾವು ದುಡ್ಡು ಕೊಟ್ಟು ಅವ್ರನ್ನ ಹಾಳು ಮಾಡ್ತಾ ಇರೋದು. ನಾವು ದುಡ್ಡು ಕೊಡೋದಿದ್ರೆ, ಅವರ ಬಗ್ಗೆ ಕಾಳಜಿ ವಹಿಸಿದ್ರೆ, ನೋಡಿ ಪ್ರೀತಿ ಎಲ್ಲದರದ್ದು ಇದೆ. ತುಂಬಾ ಜಾಸ್ತಿ ಪ್ರೀತಿನೂ ಮಕ್ಕಳನ್ನ ಕೆಟ್ಟ ದಾರಿ ತಗೊಂಡು ಹೋಗುತ್ತೆ. ನೀವು ಅವ್ರ ಬ್ಯಾಗಲ್ಲಿ ಏನೆಲ್ಲ ಇದೆ, ಏನ್ ಮಾಡ್ತಾ ಇದ್ದಾರೆ, ಫೋನ್ ಇದೆ, ಆ ಫೋನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನೀವು ಗಮನವಿಡಿ. ಇದು ಏನಂತ ಹೇಳಿದ್ರೆ, ಈ ಒಂದು ಇದರಿಂದ ನಿಮಗೆ ನಿಮ್ಮ ಮಗ, ನಿಮ್ಮ ಮಗಳು ಎಲ್ಲಿ ಯಾವ ದಾರಿಗೆ ಹೋಗ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಯಾಕೆ ಅವಳು ಇಲ್ಲ ಅವನು ಓದುವುದರಲ್ಲಿ ಹಿಂದೆ ಇದ್ದಾನೆ,
ಮೊದಲು ಇದ್ದ ಹಾಗೆ ಇಲ್ಲ, ಅವನದು ಬಿಹೇವಿಯರ್ ಚೆನ್ನಾಗಿಲ್ಲ, ಅವ್ನು ಮಾಡೋವಂಥದ್ದು ಕೆಲಸ ಸರಿ ಇಲ್ಲ, ನಡೆಯುವಾಗ ಸರಿಯಾಗಿ ನಡೀತಾ ಇಲ್ಲ. ಇದರ ಬಗ್ಗೆ ಎಲ್ಲ ತಂದೆ ತಾಯಿಗಳು ಗಮನ ಬಿಡಬೇಕು. ಆವಾಗಲೇ ನೋಡಿ ನಿಮಗೆ ಇದರ ಬಗ್ಗೆ ಗೊತ್ತಾಗೋದು. ಎಲ್ಲ ಮಕ್ಕಳು ಮಾಡ್ತಾರೆ ಅಂತ ಹೇಳೋದಿಲ್ಲ. ಯಾಕಂದರೆ ಇಲ್ಲಿ ನಾವು ಮಕ್ಕಳಿಗೆ ಇದು ಕಲಿಸೋದಿಲ್ಲ, ಒಂದು ಫ್ರೆಂಡ್ಶಿಪ್, ಸ್ನೇಹಿತನ ಒಂದು ಇದು ಮಾಡಬೇಕಾದ್ರೆ ನಾವು ಏನೆಲ್ಲ ನೋಡ್ಬೇಕಂತ. ನನಗೆ ಚಿಕ್ಕದಿರುವಾಗ ತಂದೆ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ, ನೀವು ಒಂದು ಫ್ರೆಂಡ್ ಮಾಡಬೇಕಾದ್ರೆ ಅವನಲ್ಲಿ ಏನು ನೋಡ್ತೀಯ ಅಂತ. ಒಂದು ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ನಾವು ಏನು ನೋಡ್ಬೇಕಂತ. ನಾನು ಈ ವಯಸ್ಸಲ್ಲಿ ನಾನು ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ನಾನು ಫಸ್ಟ್ ನೋಡ್ತೇನೆ, ನನ್ನ ಒಂದು ಲೆವೆಲ್ ಅಂತ ಹೇಳಿದ್ರೆ ನನ್ನ ಹಾಗೆ ಯೋಚನೆ ಮಾಡುವಂಥದ್ದು, ಕೆಟ್ಟ ಅಭ್ಯಾಸ ಇಲ್ಲದೆ ಇರೋದು, ಇಲ್ಲದ್ರೆ ಸುಳ್ಳು ಮಾತಾಡೋದಿರೋದು, ಅಂಥ ಜೊತೆ ಸೇರಿದ್ರೆ ಅದೇ ಕಲಿತಾರೆ. ಕೆಟ್ಟ ಅಭ್ಯಾಸ ಇರೋರ ಜೊತೆ ಸೇರಿದ್ರೆ ನಾವು ಕೆಟ್ಟ ಅಭ್ಯಾಸವೇ ಕಲಿತಾರೆ. ಒಬ್ಬ ಸಿಗರೆಟ್ ಸೇರ್ತಾ ಇದ್ದಾನೆ ಒಂದು ಹುಡುಗ, ಅವನ ಜೊತೆ ನಮ್ಮ ಮಗ ಸೇರಿದ್ರೆ ಅವನ ಇವತ್ತಿಲ್ಲದ್ರೆ ನಾಳೆ ಗ್ಯಾರಂಟಿ ಸಿಗರೆಟ್ ಸೇರ್ತಾನೆ. ಅದಕ್ಕೆ ನಾವು ಏನಂತ ಹೇಳಿದ್ರೆ ಅಂಥ ಮಕ್ಕಳಿಗೆ ಬುದ್ಧಿವಾದ ಹೇಳಬೇಕು. ಅದರಿಂದ ಏನು ನಷ್ಟ ಇದೆ, ಸೇರಬಾರ್ದು ಅಂತ ಹೇಳೋದಲ್ಲ, ಅದರದ್ದು ಇದಲ್ಲ, ಉತ್ತರ ಅಲ್ಲ ಅದು. ಇಲ್ಲ ನಾವು ಅದ್ರ ಮೇಲೆ ಕಡಿವಾಣ ಹಾಕೋದು ಸರಿ ಅಲ್ಲ. ನೀವು ಕಡಿವಾಣ ಹಾಕಿದ ತಕ್ಷಣ ಅವರಿಗೆ ಇನ್ನೂ ವಾಪಸ್ ರಿಪಲ್ಷನ್ ಆಗುತ್ತೆ, ವಾಪಸ್ ಅವ್ರ ಜೊತೆ ಹೋಗಿ ಸೇರ್ತಾರೆ. ನಮ್ಮ ಕೆಲಸ ಏನಂತ ಹೇಳಿದ್ರೆ ಅವರಿಗೆ ನಾವು ತಿಳಿ ಹೇಳಬೇಕಾಗಿರೋದು, ಕ್ಯಾನ್ಸರ್ ಬಂದರೆ ಹೇಗೆ ಬರುತ್ತೆ ಅಂತ ಅದರ ಫೋಟೋಸ್ ತೋರಿಸೋದು, ಅದರ ಬಗ್ಗೆ ತಿಳುವಳಿಕೆ ಕೊಡೋದು ತುಂಬ ಇಂಪಾರ್ಟೆಂಟ್. ನೋಡಿ, ಇದು ನಿಮಗೆ ತೋರಿಸ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಡೀ ಇದರಲ್ಲಿ ನಮ್ಮ ಮಡಿಕೇರಿ ಟೌನ್ನಲ್ಲಿ ಈಗ ಸಣ್ಣ ಸಣ್ಣ ವಸ್ತು ಸಿಗ್ತಾ ಇದೆ. ಬರೀ ನೋಡ್ಲಿಕ್ಕೆ ಚಾಕ್ಲೇಟ್ ತರ ಕಾಣುತ್ತೆ, ಅದು ಮಾದಕ ವಸ್ತು. ಅದರಿಂದ ನಷ್ಟ ಹೊರತು ಏನು ಅದರಿಂದ ಉಪಯೋಗ ಇಲ್ಲ. ಅದರಲ್ಲಿ ಸಿಗುವ ಮನೋರಂಜನೆ ಸ್ವಲ್ಪ ತಾತ್ಕಾಲಿಕ. ಅದರ ನಂತರ ಅದು ಒಂದು ಅಭ್ಯಾಸ ಆಗಿ ಒಂದು ಲೈಫೇ ಹಾಳಾಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಇದರ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಅರಿವು ಕೊಡ್ಲಿಕ್ಕೆ ಮಾತ್ರ ನಾವು ಈ ಸಭೆಯನ್ನು ಕರೆಸಿದ್ದು. ಅನ್ಫಾರ್ಚುನೇಟ್ಲಿ ದೃಶ್ಯ ಮುಖೇನ ನಾವು ನೋಡಿದ್ವಿ. ನಾಳೆ ನಮ್ಮ ಮನೆಯಲ್ಲಿ ಆಗಬಾರ್ದು ಅಂತ ನಾವೆಲ್ಲ ಭಾವಿಸ್ತೀವಿ, ಆಗಬಾರ್ದು ಅಂದರೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದು. ನಮ್ಮ ಹಿಂದಿನ ಕುಟುಂಬ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಅವಿಭಕ್ತ ಕುಟುಂಬ. ಹಿಂದೆ ನಮ್ಮ ತಲೆಮಾರು ಹಿಂದೆ ನಾನು ಸಣ್ಣವನಿದ್ದಾಗ ನಾವೆಲ್ಲ ಅವಿಭಕ್ತ ಕುಟುಂಬ. ಅವಿಭಕ್ತ ಅಂತ ಹೇಳಿದ್ರೆ ಅದು ವಿಭಕ್ತ ಆಗದೇ ಇದ್ದಂತ, ಅಂದರೆ ವಿಭಜನೆ ಆಗಿದೆ. ಕುಟುಂಬದಲ್ಲಿ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಣ್ಣ ಅತ್ತಿಗೆ, ತಮ್ಮ, ಪ್ರತಿಯೊಬ್ಬರು ಇದ್ದಂಥ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಏನಾದರೂ ಆಗುವಾಗ ಮಕ್ಕಳಿಗೆ ತಿಳಿ ಹೇಳುವಂಥದ್ದು ಅಜ್ಜ ಅಜ್ಜಿ ಹೇಳ್ತಾ ಇದ್ರು, ಹೀಗೆ ಮಾಡಬೇಕು ಅಂತ. ಅಪ್ಪಂದಿರು ಒಂದು ಕಡೆ ಇದ್ದರೆ ಬಾಕಿ ಹಿರಿಯರು ಹೇಳ್ತಾ ಇದ್ರು. ಮತ್ತೆ ಮಕ್ಕಳ ವಿಕಸನಕ್ಕೆ ಬೇಕಾದಂತಹ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥ ಒಂದು ಬುದ್ಧಿ ಮಾತಿದೆಯಲ್ಲ, ಅದು ಹಿರಿಯರು ಹೇಳ್ಕೊಡ್ತಾ ಇದ್ರು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾನು ಅದ್ರ ಬಗ್ಗೆ ಹೇಳಿಕ್ಕೆ ಹೋಗೋದಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಮದುವೆ ಆದ ತಕ್ಷಣ ಬೇರೆ ಮನೆ ಮಾಡಬೇಕು, ಸ್ವಾತಂತ್ರ್ಯ ಸಿಗಬೇಕು. ಬಹುಶಃ ಆ ಹಿಂದಿನ ಆ ಮನೆ ಮಾರಿ ಹೇಗಿತ್ತು ಅದರಂತೆ ಇದ್ದರೆ ಖಂಡಿತವಾಗಿಯೂ ಕೂಡ ನಮ್ಮ ಮಕ್ಕಳು ಯಾರೂ ಕೂಡ ಹಾದಿ ತಪ್ಪಿರಲಿಲ್ಲ. ಆದರೆ ದುರಂತ ಇದೆ, ಏನಾಗಿದೆ, ನಮ್ಮ ಸಮಾಜದ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ದುರಂತ. ಇದನ್ನು ಖಂಡಿತವಾಗಿಯೂ ಕೂಡ ತಿದ್ದಲಿಕ್ಕೆ ಸಾಧ್ಯವಿಲ್ಲದ ಅಷ್ಟರ ಮಟ್ಟಿಗೆ ಅದು ಬೆಳೆದೋಗಿದೆ. ನಾನು ಪ್ರತಿನಿತ್ಯ ಇದನ್ನ ನೋಡುವಾಗ ನೀರು ಬರುತ್ತೆ. ಯಾಕೆಂತ ಹೇಳಿದ್ರೆ ಅದು ಯಾವುದೋ ಕುಟುಂಬ ಅಲ್ಲ, ನಮ್ಮದೇ ಕುಟುಂಬ ಅದು. ನಮ್ಮ ಸಮಾಜ ಅಂತ ಹೇಳುವಾಗ ಅದೆಲ್ಲವೂ ಕೂಡ ಹಿಂದೆ ನಾವು ಮಡಿಕೇರಿ ಇಲ್ಲೇ ಮಾದೇಪೇಟೆಯಲ್ಲಿ ಇದ್ದೇವೆ. ಯಾವುದೋ ಒಂದು ಮನೆಯಲ್ಲಿ ಮರಣ ಸಂಭವಿಸಿದರೆ, ಅದು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಯಾರಾಗಲಿ, ನಮಗೆ ಆ ದುಃಖ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ವರ್ಷ ಇಡೀ ಅದನ್ನು ನೆನಪು ಮಾಡ್ಕೊಂಡು ನಾವು ಅಳ್ತಾ ಇದ್ವಿ, ನಮ್ಮ ಅಮ್ಮ ಅಳ್ತಾ ಇದ್ವಿ. ಆದರೆ ಇಂದು ನಮ್ಮ ಮನೆಯಲ್ಲೇ ಮರಣ ಸಂಭವಿಸಿದ್ರೆ ಯಾರು ಅಳುವವರೇ. ಯಾಕಾಗಿ ಅಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಯಾವ ರೀತಿ ಆಗಿದ್ದೇವೆ ಅಂತ ಹೇಳಿದ್ರೆ, ಒಂದು ಮೊಬೈಲ್ ಮುಷ್ಟಿಗಾತ್ರದ ವಸ್ತುವಿಗೆ ದಾಸರಾಗಿಬಿಟ್ಟಿದೆ. ನಮಗೆ ಅದೊಂದು ಇದ್ರೆ ಸಾಕು, ಬೇರೆ ಏನೂ ಬೇಡ. ಆದರೆ ಹಿಂದಿನವರ ಆ ಬದುಕು, ಇಂದಿನವರ ಈ ಬದುಕು ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಆ ಬದುಕನ್ನು ನಮಗೆ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದು ಸ್ವರ್ಗದ ಒಂದು ಸಾಮ್ರಾಜ್ಯ ಅಂದಾಗ ಹಸಿವೆಯಿಂದ ಪ್ರತಿಯೊಬ್ಬರೂ ಕೂಡ ಬಡತನ ಅಷ್ಟರ ಮಟ್ಟಿಗಿತ್ತು. ಆ ಬಡತನ ಇದ್ದರೂ ಕೂಡ ಅವತ್ತು ಪ್ರತಿಯೊಬ್ಬರೂ ಕೂಡ ಆ ಕುಟುಂಬ ಒಂದು ಅಷ್ಟರ ಮಟ್ಟಿಗೆ ಅನ್ಯೋನ್ಯತೆ ಇತ್ತು, ಪ್ರೀತಿ ಇತ್ತು, ವಿಶ್ವಾಸ ಇತ್ತು. ಆದರೆ ಇಂದು ಎಲ್ಲವನ್ನು ಕಳ್ಕೊಂಡಿದ್ದೀವಿ. ಇದು ದುರಂತ. ಯಾಕೆ ನಮಗೆ ಇವರು ವ್ಯಸನಿಗಳಾಗ್ತಾ ಇದ್ದಾರೆ,
ಯಾವುದಾದ್ರು ಡ್ರಗ್ಸ್ ವ್ಯಸನಿಗಳು ಆಯ್ತಾ ಇದ್ದಾರೆ, ಮಾದಕ ವಸ್ತು ವ್ಯಸನಿಗಳಾಗ್ತಿದ್ದಾರೆ ಅಂತ ಯಾಕೆ ಆಗೋದು ಅಂತ ಹೇಳುವಂಥದ್ದು. ಅದರಲ್ಲಿ ಮುಖ್ಯ ಇರುವಂಥದ್ದು ನಮ್ಮ ಕುಟುಂಬ. ನಾವು ಹೇಳೋದು ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಯಾವುದು ಮನೆ ಪಾಠಶಾಲೆ ಆಗಬೇಕು, ತಾಯಿ ಗುರುಗಳಾಗಬೇಕು, ಗುರು ಆಗಬೇಕು. ಆ ಗುರುವಿನಿಂದ ಪಡೆದು ಯಾವ ರೀತಿ ಗುರು ಆಗಬೇಕು, ಪ್ರತಿಯೊಂದು ಕೂಡ ಒಳ್ಳೆಯ ಮಾತನ್ನು ಹೇಳ್ಕೊಳ್ಬೇಕು. ಯಾವ ರೀತಿ ಬದುಕ ಸಣ್ಣ ಮಗುವಾಗಿರ್ಬೋದು. ನಾವು ನೋಡಿದ್ವಿ ಕುಟುಂಬದ ಕಲಹ ಅಂತ. ಕುಟುಂಬ ಕಲಹ ಯಾವುದು ಗೊತ್ತಾ? ಗಂಡ ಹೆಂಡತಿ ಮಕ್ಕಳ ಮುಂದೆ, ಸಣ್ಣ ಮಕ್ಕಳು 1 ವರ್ಷ ಇರಲಿ ಅಥವಾ 2 ವರ್ಷ ಇರಲಿ, ಮಕ್ಕಳ ಗ್ರಹಿಕೆ ಇದೆಲ್ಲ ಬಹಳ ಬೇಗ ಅದು. ಆ ಜಗಳ ಇದೆಯಲ್ಲ ಆ ಮನಸ್ಸಿನಲ್ಲಿ ಕೂರ್ತದೆ. ಆ ಕೂತಂತ ಆ ಜಗಳ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆದಂತಹ ಜಗಳ ಇದೆಯಲ್ಲ, ಆ ಬೆಳೆಯುವ ಮಕ್ಕಳ ಮೇಲೆ ಅದು ಹೀಗೆ ಅದನ್ನು ಯಾವತ್ತೂ ಕೂಡ ಆ ಮೆದುಳಲ್ಲಿ ಅದಿರುತ್ತೆ. ಅದು ಆ ಮಗುವಿಗೆ ತನ್ನ ಬದುಕು ಅಂದರೆ ಇಷ್ಟೇ ಅಂತ ಹೇಳುವಂಥದ್ದನ್ನ ಆ ಬದುಕು ಆಗಲಿ. ಹಾಗಾಗಿ ನಾವೆಲ್ಲರೂ ಕೂಡ ಮಹಾ ಪುರುಷರ ಕಥೆಗಳನ್ನು ಹೇಳುವಂಥದ್ದು ಮತ್ತು ಒಳ್ಳೊಳ್ಳೆಯ ವಿಷಯಗಳನ್ನು ಹೇಳುವಂಥದ್ದು ಮಕ್ಕಳಿಗೆ ಪ್ರಾರಂಭದಲ್ಲೇ ಅವರಿಗೆ ಭೌತಿಕವಾಗಿ ಬೇಕಾದಂಥದ್ದು ಮತ್ತು ಧಾರ್ಮಿಕ ಪ್ರವಚನಗಳನ್ನು ಹೇಳ್ತಾರಲ್ಲ, ಅದರಲ್ಲಿ ಪ್ರವಚನ ಅಲ್ಲ, ಮಗುಗೆ ಹೇಳ್ಕೊಳ್ಳುವಂಥದ್ದು ಬುದ್ಧಿ ಮಾತು, ಹೀಗಿದೆ ಹೀಗಾಗಿತ್ತು ಅಂತ. ಅದೇನಾಗುತ್ತೆ, ಆ ಮಕ್ಕಳ ಬೆಳವಣಿಗೆ ಒಂದು ವಿಕಸನ ಅದು ಈ ರೀತಿ ಆಗುತ್ತೆ ಅಂತ. ಆದರೆ ನಮ್ಮಲ್ಲಿ ಆಗುವಂಥದ್ದು ಏನೂ ಇಲ್ಲ. ನಾವು ಬಹುಶಃ ನಿಮಗೆ ಒಂದು ಅಪ್ಯಾಯಮಾನ ಮಾಡ್ಬೋದು, ಯಾಕೆಂತ ಹೇಳಿದ್ರೆ ಬೇಸರ ಆಗ್ಬೋದು ನಾನು ಮಾತಾಡುವಾಗ. ನೀವೇನು ಮಾಡ್ತೀರಾ, ನಿಮ್ಮ ಗಂಡನ